ಹಾಯ್ ಫ್ರೆಂಡ್ಸ್, ಇವತ್ತು ಪಂಪ್ಕಿನ್ ಸೂಪ್ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಗಡ್ಡೆ ಬೆಳ್ಳುಳ್ಳಿ, ಈರುಳ್ಳಿ ಸ್ವಲ್ಪ ಸಾಂಬಾರು ಈರುಳ್ಳಿ, ಒಂದು ಪಂಪ್ಕಿನ್ ಸಣ್ಣದು 1/4 ಕಿಲೋ. ಮೊದಲಿಗೆ ಸ್ಟವ್ ಅಂಟಿಸಿ ಕುಕ್ಕರ್ ಒಂದು ಇಟ್ಬಿಟ್ಟು ಅದರಲ್ಲಿ 1 ಸ್ಪೂನ್ ತುಪ್ಪ ಆದಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದು, ಮತ್ತು ಸೋಂಪು ಒಂದು ಅರ್ಧ ಸ್ಪೂನ್ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಬೆಳ್ಳುಳ್ಳಿ ಸ್ವಲ್ಪ ರೆಡ್ ಆಗಬೇಕು. ಬೆಳ್ಳುಳ್ಳಿ ಈರುಳ್ಳಿ ಆಗಲೇ ಟೇಸ್ಟಾಗಿರೋದು ಸೂಪು. ನೋಡಿ, ಚೆನ್ನಾಗಿ ಫ್ರೈ ಮಾಡಬೇಕು. ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಬೇಕಾದಷ್ಟು ವೀಡಿಯೋಗಳು ನಾನು ಹಾಕ್ತಾ ಇರ್ತೀನಿ, ಆಗ ಗೊತ್ತಾಗುತ್ತೆ ಏನೇನು ಅಡುಗೆ ಮಾಡ್ತಿದ್ದೀನಿ ಅಂತ. ಒಳ್ಳೊಳ್ಳೆ ಹೊಸ ವೀಡಿಯೋಗಳು ಶೇರ್ ಮಾಡ್ತೀನಿ ಫ್ರೆಂಡ್ಸ್. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತು ಎಲ್ಲ ರೆಡ್ ಕಲರ್ ಆದಮೇಲೆ ಸ್ವಲ್ಪ ಪಂಪ್ಕಿನ್ ಕಟ್ ಮಾಡಿ ಇಟ್ಟಿದ್ದೀವಲ್ಲ ಅದನ್ನ ಹಾಕಿ ಒಂದು 2-3 ಸತಿ ತಿರುಗಿಸ್ಬೇಕು ಚೆನ್ನಾಗಿ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೀವಲ್ಲ ಆ ತುಪ್ಪದಲ್ಲಿ ಅದು ಹೊಂದ್ಕೋಬೇಕು ನಾವು ಕಟ್ ಮಾಡಿ ಹಾಕಿರೋ ಪಂಪ್ಕಿನ್ಗೆ. ಅದು ಒಂದು 2-3 ಸೆಕೆಂಡು ಹುರಿದಾದ್ಮೇಲೆ ಒಂದು ಗ್ಲಾಸಷ್ಟು ನೀರು ಹಾಕಿ ಕುಕ್ಕರ್ ಮುಚ್ಚಳಾರಿ. ನಾನು ಈಗಲೇ ಉಪ್ಪು ಹಾಕಿದ್ದೀನಿ. ಆಮೇಲೆ ಬೇಯಿಸಾದ್ಮೇಲೂ ಬೇಯಬೇಕಾದ್ರೆ ಉಪ್ಪು ಹಾಕ್ಕೋಬೋದು. ಉಪ್ಪು ಹಾಕಿ ಆದಮೇಲೆ ವಿಸಿಲ್ ಹಾಕ್ತಾಯಿದ್ದೀನಿ ನೋಡಿ. ವಿಸಿಲು ಒಂದು 3-4 ವಿಸಿಲ್ ಬರಬೇಕು. 3-4 ವಿಸಿಲ್ ಬಂದಮೇಲೆ ಚೆನ್ನಾಗಿ ಬೆಂದಿರುತ್ತೆ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಆಗಾಗ ಮಾಡಿಕೊಂಡು ಈ ಚಳಿಗಾಲಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಿಸಿಯಾಗಿ ಕುಡಿಬೋದು. ಕೆಲಸದಿಂದ ಬಂದಮೇಲೆ ಏನು ಮಾಡೋದು ಅಂತ ಕೆಲವ್ರು ಕನ್ಫ್ಯೂಸ್ ಆಗಿಬಿಡುತ್ತೆ, ಹೋಗಿ ಹೊರಗಡೆ ಎಲ್ಲ ತರಬೇಕಂತ. ಮೊದಲೇ ತಂದಿಟ್ಕೊಂಡು ನೋಡಿ, ಇದು ಮಾಡ್ಕೊಳ್ಳೋಕೆ ಒಂದು 10 ನಿಮಿಷ ಸಾಕು. ಚೆನ್ನಾಗಿ ಬೆಂದಿದೆ ನೋಡಿ. ಎಲ್ಲ ಚೆನ್ನಾಗಿ ಬೆಂದಮೇಲೆ ಆ ನೀರೆಲ್ಲ ಸೋಸ್ಕೋಬೇಕು. ಒಂದು ಪಾತ್ರೆಗೆ ಸೋಸ್ಕೊಂಡು ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡಬೇಕು. ನುಣ್ಣಗೆ ಅದನ್ನು ಸ್ಮ್ಯಾಶ್ ಮಾಡ್ಬೋದು, ಇಲ್ಲಾಂದರೆ ಗ್ರೈಂಡರ್ಗೆ ಹಾಕ್ಕೋಬೋದು. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಮಾಡ್ಕೊಬೋದು, ಇಲ್ಲಾಂದರೆ ಬ್ಲೆಂಡರಲ್ಲಿ ಕೂಡ ನಾವು ಪೇಸ್ಟ್ ಮಾಡ್ಕೋಬೋದು. ಚೆನ್ನಾಗಿ ಬೇಯಿಸ್ಬಿಟ್ರೆ ಈ ಥರ ಇದರಲ್ಲೇ ಸ್ಮ್ಯಾಶ್ ಆಗೋಗ್ಬಿಡುತ್ತೆ. ಒಂದು 5 ನಿಮಿಷ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅದನ್ನು, ಆ ಬೆಳ್ಳುಳ್ಳಿ ಆಗಲಿ ಈರುಳ್ಳಿ ಎಲ್ಲ ಫುಲ್ಲು ಸ್ಮ್ಯಾಶ್ ಆಗುತ್ತೆ. ಒಂದು ಗೊತ್ತಾಗಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸತಿ ಮಾಡಿ ನೋಡಿ, ಮತ್ತೆ ಮಾಡಬೇಕು ಅನಿಸುತ್ತೆ. ಈ ಚಳಿಗಾಲಕ್ಕಂತೂ ಮಾಡಿಸ್ದಂಗೆ ಇರುತ್ತೆ ಈ ಸೂಪು. ಅಷ್ಟು ಟೇಸ್ಟಾಗಿರುತ್ತೆ ನೋಡಿ. ನಾವು ಸೋಸ್ಕೊಂಡಿದ್ವಲ್ಲ ನೀರನ್ನ ಹಾಕ್ಬಿಟ್ಟು ಒಂದು 5 ನಿಮಿಷ ಕುದಿಸ್ಕೋಬೇಕು. ನಿಮಗೆ ಗಟ್ಟಿಯಾಗಿ ಬೇಕು ಅಂದರೆ ನೀರು ಕಡಿಮೆ ಹಾಕ್ಕೊಳ್ಳಿ. ಇನ್ನೂ ಸ್ವಲ್ಪ ನೀರಾಗಿರ್ಬೇಕು ನನಗೆ ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು, ನನಗೆ ಎಷ್ಟು ಗಟ್ಟಿ ಬೇಕು ಅಷ್ಟು ಮಾತ್ರ ನೀರು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕುದಿ ಬಂದಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉದುರಿಸ್ಬಿಟ್ಟು ಒಂದು ಸತಿ ತಿರುಗಿಸ್ಬೇಕು. ಚೆನ್ನಾಗಿ ಒಳ್ಳೆ ಮಿಕ್ಸ್ ಕೊಟ್ಟಾದಮೇಲೆ 1 ಸ್ಪೂನ್ ಪೆಪ್ಪರ್ ಪೌಡ್ರ್ ಹಾಕಿ ಇಳಿಸ್ಬಿಡೋದು ಅಷ್ಟೇ. ಸೂಪರಾಗಿರುತ್ತೆ. ಬಿಸಿಯಾಗಿ ಕುಡಿತಾ ಇದ್ದರೆ ಇನ್ನೂ ಕುಡಿಯೋಣ ಅನಿಸುತ್ತೆ. ಚಳಿಗೆ ಕೋಲ್ಡ್ ಆದವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ಕುಡಿದ್ರೆ ತುಂಬ ಹೊಟ್ಟೆ ತುಂಬೋಗುತ್ತೆ, ಮತ್ತೆ ಏನು ತಿನ್ನಬೇಕು ಅಂತ ಅನಿಸಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್.